ಹೊಡಿತಾ ಇದ್ದಾರೆ. ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಈಗ ಹಿಂದಿ ಜೊತೆ ಪಬ್ಲಿಕ್ ಎಲ್ಲರ ಜೊತೆ ಅವನು ಹೊಡ್ತಾ ಇದ್ದಾನೆ. ಆಯ್ತಾ, ಆ ರಾಜಶೇಖರ್ ಹಿಂದಿಯಿಂದಲೇ ಡೈರೆಕ್ಟಾಗಿ ಫೈರ್ ಮಾಡ್ತಾನೆ. ಸರ್, ಈಗ ಹೇಳಿದ್ರೆ ಒಂದು ವಾಲ್ಮೀಕಿ ಸಮುದಾಯದ ವ್ಯಕ್ತಿನ ಕೊಲ್ಲಬೇಕಂತ ಅವ್ರ ಉದ್ದೇಶ. ಅದೇ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು, ಬೇರೆ ಯಾರು ಸತ್ತೋದ್ರೂ ಇಶ್ಯೂ ಆಗುತ್ತೆ. ಇವನು ರಾಜಶೇಖರ್ ರೆಡ್ಡಿ ಹುಡುಗ, ಯಾರು ರಾಜಶೇಖರ್, ಸೊ ತನಗಿರೋ ಕ್ಲೋಸೆಸ್ಟ್ ಫಾಲೋವರ್ಸ್ ಒಬ್ಬರು ಹಾಕಿ ಅಂತ ಹೇಳಿರ್ತಾರೆ. ಇವನು ರಾಜಶೇಖರ್ ಸಿಕ್ಕಿದ ಒಂದು ಪ್ರೈವೇಟ್ ಕಂಪನಿ ಬರುತ್ತೆ, ಹಿಂದೆನೇ ಬಂದಿದ್ದೀವಿ ಅವ್ರು ನಡ್ಕೊಂಡು. ಹೌದಾ, ಆಗ್ಬಿಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಸತೀಶ್ ರೆಡ್ಡಿ ಪಾತ್ರ ಅಲ್ಲ ಅಂತ. ಸತೀಶ್ ರೆಡ್ಡಿ ಎಲ್ಲಿದ್ದಾನೆ ಅವನು? ಇಲ್ಲ, 7:30 ಗೌಡ್ರೆ 7:00 7 ನಾನು ಬಂದಿದ್ದು 7-7:30 ನಡುವೆ ಇಲ್ಲಿ ಗಲಾಟೆ, ಕಲ್ತೂರಾಟ, ಸತೀಶ್ ರೆಡ್ಡಿ ಫೈರಿಂಗು, ಅದೇ ಗನ್ಮೆನ್ಗಳಿಂದ ಅದು ಒಂದು ಕತೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದಾಗಿದ್ದು ನಡೆದಿರುವಂಥದ್ದು. ಅಂದರೆ ಗನ್ಮನ್ಗಳು ಭರತ್ ರೆಡ್ಡಿ ಅಂತಾರೆ ಸರ್. ಅಲ್ಲ, ಅವ್ರು ಹೇಳಿದಾರೆ ಅಂತಾರ ನಿಮ್ಮ ಭಾವನೆನ? ಅಲ್ಲ, ಫೈರ್ ಮಾಡಿ ಅಂತ MLA ಹೇಳಿದಾರೆ ಅಂತ ನಿಮ್ಮ ಭಾವನೆ ಸರ್? ನೋಡಿದ್ಮೇಲೆ ನಿಮಗೆ ಏನು ಅನ್ಸುತ್ತೆ ನೀವು ಹೇಳಿ. ಕ್ಲಿಯರ್ ಕಟ್ ಇಂಟೆನ್ಷನ್ ಅಲ್ಲಿ ಮಾಡಿರುವಂತ ಮರ್ಡರ್, ಮಿಸ್ಫೈರ್ ಇಲ್ಲ. ಫೈರ್ ಮಾಡಿದ ತಕ್ಷಣ ಅವನಿಗೆ ಬಿದ್ದೋಗ್ತಾನೆ, ಮುಂದಕ್ಕೆ ಬಿದ್ದೋಗ್ತಾನೆ. ಕಂಟಿನ್ಯೂ ನೋಡ್ಬೇಡಿ, ಮತ್ತೆ ನಾನು ಹೇಳ್ತೇನೆ. ಅದು ಅಲ್ಲೂ ಹೊಡೆದಾಯ್ತು. ಆ ಗ್ರೀನ್ ಶೆಡ್ಯೂಲ್ ಪೊಲೀಸ್ ಕೈಗೆ ಬ್ಲಡ್ ಆಗುತ್ತೆ. ಪೊಲೀಸ್ ಅವನು ನನಗೇನಾದರೂ ಬ್ಲಡ್ ಬಿಟ್ಟಿದೆ ಅಂತ ಹೇಳಿ ಅವ್ರು ಮತ್ತೆ ಒರೆಸ್ಕೊಂಡು ನೋಡಿದ್ದಾರೆ. ನಾಳೆ ಬ್ರಿಟಿಷ್ ಅವರು ಬರ್ತಾರೆ. ಕಲ್ಲಿಗೆಲ್ಲ ಅಂತಾನೆ ಇಲ್ಲ.